ಇವತ್ತು ಇಂಡಿಯನ್ ಆರ್ಮಿ ವೆಬ್ಸೈಟಲ್ಲಿರುವಂತಹ ಏನು ಆರ್ಮಿ ಮಾಡೆಲ್ ಕ್ವಶನ್ ಪೇಪರ್ ಅದಾವಲ್ಲ ಆ ಕ್ವಶನ್ ಪೇಪರಲ್ಲಿರುವಂತಹ 32ನೇ ಕ್ವಶನ್ ಪೇಪರನ್ನು ನಾವಿಲ್ಲಿ ಸಾಲ್ವ್ ಮಾಡ್ತಾ ಹೋಗಬೇಕಾಗತ್ತಾ. ನಾವಿಲ್ಲಿ ಓನ್ಲಿ ಮ್ಯಾಥ್ಸನ್ನು ಮಾತ್ರ ನಿಮಗೆ ಸುಲಭವಾಗಿ ಸಾಲ್ವ್ ಮಾಡ್ತಾ ಹೋಗ್ತೀನಿ. ತಾವಿಲ್ಲಿ ನೋಡ್ಬೋದು 31ನೇ ಕ್ವಶನ್ ಯಾವ ರೀತಿ ಐತೆ ಅನ್ನೋದ ತಾವಿಲ್ಲಿ ನೋಡ್ತಾ ಹೋದಾಗ ಸ್ಕ್ರೀನ್ ಮ್ಯಾಗ ನೋಡಬೇಕಾಗತ್ತಾ. 31ನೇ ಕ್ವಶನ್ ಅಗದಿ ಸಿಂಪಲ್ ಕ್ವಶನ್ ಐತಿ. ಮೊದಲ 20 ನೈಸರ್ಗಿಕ ಸಂಖ್ಯೆಗಳ ಸರಾಸರಿ ನೋಡ್ರಿ. ಏನು ಕೊಟ್ಟಾನ? n = 20 ಕೊಟ್ಟಾನ. ನಮ್ಗೆ ಇವಾಗ ಮೊದಲ 20 ನೈಸರ್ಗಿಕ ಸಂಖ್ಯೆಗಳ ಮೊತ್ತವನ್ನು ಕಂಡು ಹಿಡಿಬೇಕಂದಾಗ ನಾವು ಇಲ್ಲಿ ಏನೈತಿ ನಮ್ಮದು ಸೂತ್ರ n × n + 1 / 2 ನೋಡ್ರಿ. ಈ ಫಾರ್ಮುಲಾ ಐತಿ. ಮೊದಲ ಅಥವಾ ನೈಸರ್ಗಿಕ ಸಂಖ್ಯೆಯ ಮೊತ್ತವನ್ನು ಕಂಡು ಹಿಡಿಬೇಕಂದಾಗ ನಾವು ಇವಾಗ ಈ ಫಾರ್ಮುಲಾದಾಗ n ಬೆಲೆ ಹಾಕೋಣ. 20 + 1 / 2 2 1 2 10. ನಾವು ಇವಾಗ 10 × 21 ಮಾಡಿದಾಗ ನಮ್ದು ಇವಾಗ ಎಷ್ಟಾಗತ್ತೆ? 210 ಆಗುತ್ತಾ. ನಾವು ಇಲ್ಲಿ ಆಪ್ಷನ್ದಾಗ ನೋಡ್ತಾ ಹೋದಾಗ ಆಪ್ಷನ್ 1 ನಮ್ದು ಇಲ್ಲಿ ಕರೆಕ್ಟ್ ಆಗುತ್ತಾ. ಆಪ್ಷನ್ 1 ನಮ್ಮದು ಕರೆಕ್ಟ್ ಆಗುತ್ತಾ. ಇನ್ನು ಅದೇ ರೀತಿಯಾಗಿ ನಾವು 32ನೇ ಕ್ವಶನನ್ನು ನೋಡ್ತಾ ಹೋದಾಗ ಇಲ್ಲಿ ನಾವು ನೋಡಬೇಕು. 32ನೇ ಕ್ವಶನ್ ಅಗದಿ ಸಿಂಪಲ್ ಕ್ವಶನ್ ಐತಿ. ಒಂದಿಟ್ಟು ಟ್ವಿಸ್ಟ್ ಮಾಡಿಕೆ ಇದನ್ನು ಏನ ABC ಅರ ಸರಾಸರಿ ತೂಕ 78 kg ಐತಿ. ಎ ಮತ್ತು ಬಿ ಅರ ಸರಾಸರಿ ತೂಕ 94 kg ಆದರೆ ಸಿ ಯ ತೂಕ ಕೆ ಇದನ್ನು ನೋಡ್ರಿ. ಏನು ಕೊಟ್ಟಾನ? A + B + C ಅರ ತೂಕ ಎಷ್ಟು ಕೊಟ್ಟಾನ? 78. ಅದೇ ರೀತಿಯಾಗಿ ಯಾವ್ಯಾವ್ದು ಕೊಟ್ಟಾನ? A + B ಅವ್ರದ್ದು ಎಷ್ಟು ಕೊಟ್ಟಾನ? 94 ಕೊಟ್ಟಾನ. ನಾವು ಇವಾಗ ಏನು ಕೇಳಿದಾನ? ಸಿ ಅವರ ತೂಕ ಕೇಳಿದಾನ ನೋಡ್ರಿ. ಈ 3 ಜನ ಅದಾರಲ್ಲ ಇಂಟು 3 ಮಾಡ್ಕೋಬೇಕು. ಇಂಟು 3 ಮಾಡ್ಕೊಂಡಾಗ ನಮಗಿಲ್ಲಿ ಎಷ್ಟು ಸಿಗುತ್ತಪ್ಪ? 78 × 3 ಮಾಡಿದಾಗ ನಮಗಿಲ್ಲಿ 234 ಆಗುತ್ತಾ. ಅದೇ ರೀತಿಯಾಗಿ 94 × 2 ಇಬ್ಬರು ಜನ ಅದಾರ. 94 × 2 ಮಾಡಿದಾಗ 188 ಆಗುತ್ತಾ. ನೋಡ್ರಿ ನಮಗೆ ಟೋಟಲ್ ಇಲ್ಲಿ 3 ಜನದಾಗ ಇಬ್ಬರನ್ನ ಕಳೆದ್ರೆ ಏನು ಹೋಯ್ತಾ? ಇಲ್ಲಿ ಎ ಬಿ ಅನ್ನು ಕಳೆದಾಗ ನಮಗಿಲ್ಲಿ ಸಿ ಹೋಯ್ತಾ. ನೋಡ್ರಿ 234 - 188 ಕಳೆದಾಗ ನಮಗಿಲ್ಲಿ ಆನ್ಸರ್ ಎಷ್ಟು ಸಿಗುತ್ತಾ? ತಾವು ನೋಡ್ತಾ ಹೋಗ್ಬೇಕಾಗತ್ತಾ. ಆನ್ಸರ್ ನಮಗಿಲ್ಲಿ 46 ಆಗುತ್ತಾ. ನೋಡ್ರಿ ಆಪ್ಷನ್ದಾಗ ನಾವಿಲ್ಲಿ 46 ಐತೆ ಅನ್ನೋದ ನೋಡ್ತಾ ಹೋದಾಗ ನೋಡ್ರಿ ಆಪ್ಷನ್ 1 ನಮ್ದಿಲ್ಲಿ ಕರೆಕ್ಟ್ ಆಗುತ್ತಾ. ಆಪ್ಷನ್ 1 ನಮ್ದು ಕರೆಕ್ಟ್ ಆಗುತ್ತೆ. ಇನ್ನು ಅದೇ ರೀತಿಯಾಗಿ ನಾವು 33ನೇ ಕ್ವಶನನ್ನು ಬಿಡಿಸ್ತಾ ಹೋದಾಗ ನಾವು ಸ್ಕ್ರೀನ್ ಮೇಲೆ ನೋಡಬೇಕು. 33ನೇ ಕ್ವಶನ್ ಯಾವ ರೀತಿ ಐತೆ ಅನ್ನೋದು ನೋಡ್ರಿ. ರಾಹುಲ್ 100 ರೂಪಾಯಿಯನ್ನು 10% ವಾರ್ಷಿಕ ಸ್ಥಿರ ಬಡ್ಡಿ ನೀಡುವ ಬ್ಯಾಂಕಿನಲ್ಲಿ ಹೂಡಿಕೆ ಮಾಡುತ್ತಾನೆ. 1 ವರ್ಷದ ನಂತರ ಅವನ ಎಷ್ಟು ಸ್ಥಿರ ಬಡ್ಡಿಯನ್ನು ಗಳಿಸ್ತಾನೆ? ಅಗದಿ ಸಿಂಪಲ್ ಇಂಟ್ರೆಸ್ಟ್ ಕ್ವಶನ್ ಐತಿ. ಪಿ ಅಂದರೆ ಎಷ್ಟು ಕೊಟ್ಟಾನ? 100 ರೂಪಾಯಿ ಕೊಟ್ಟಾನ. ಆರ್ ಅಂದ್ರೆ 10% ಕೊಟ್ಟಾನ. ಅದೇ ರೀತಿಯಾಗಿ ಟಿ ಅಂದ್ರೆ 1 ವರ್ಷ ಕೊಟ್ಟಾನ. ನಮಗೆ ಸಿಂಪಲ್ ಇಂಟ್ರೆಸ್ಟನ್ನು ಕೇಳಿದಾನೆ. ಸಿಂಪಲ್ ಇಂಟ್ರೆಸ್ಟ್ ಫಾರ್ಮುಲಾ PTR/100. ತಾವಿಲ್ಲಿ ನೋಡ್ಬೋದು. ಪಿ ಅಂದ್ರೆ 100 ಐತಿ. ಅದೇ ರೀತಿಯಾಗಿ × 10 × 1 / 100 ನೋಡ್ರಿ. ಇದು ಹೋಯ್ತು. ನಮಗಿಲ್ಲಿ ಏನಾಗುತ್ತೆ? ಸಿಂಪಲ್ ಇಂಟ್ರೆಸ್ಟ್ = 10 ಆಗುತ್ತಾ. ನೋಡ್ರಿ ಸಿಂಪಲ್ ಇಂಟ್ರೆಸ್ಟ್ = 10 ಆಗುತ್ತಾ. ನಾವಿಲ್ಲಿ ಆಪ್ಷನ್ದಾಗ ನೋಡ್ತಾ ಹೋದಾಗ ಆಪ್ಷನ್ 2 ನಮ್ಮದು ಕರೆಕ್ಟ್ ಆಗುತ್ತಾ. ಇನ್ನು ಅದೇ ರೀತಿಯಾಗಿ 34ನೇ ಕ್ವಶನನ್ನು ನಾವಿಲ್ಲಿ ನೋಡಬೇಕು. ಏನೈತಪ್ಪ 34ನೇ ಕ್ವಶನ್ ಅಂದಾಗ ನೋಡ್ರಿ ಅಗದಿ ಸಿಂಪಲ್ ಕ್ವಶನ್ ಐತಿ. 60 + 25 + 16 + 41 ಕೊಟ್ಟಾನ. ನೋಡ್ಬೇಕು ನಾವಿಲ್ಲಿ 60 + 25 + 16 + 41 ಕೊಟ್ಟಾನ. ನಾವು ಇವಾಗ ಇವನ್ನೆಲ್ಲ ಕೂಡಿಸಿದಾಗ 142 ಬರುತ್ತಾ. ನಾವು ಇವಾಗ ಆಪ್ಷನ್ದಾಗ ಆಪ್ಷನ್ 1 ನಮ್ದಿಲ್ಲಿ ಕರೆಕ್ಟ್ ಆಗುತ್ತಾ. ಇನ್ನು ಅದೇ ರೀತಿಯಾಗಿ 35ನೇ ಕ್ವಶನನ್ನು ನಾವಿಲ್ಲಿ ಸಾಲ್ವ್ ಮಾಡ್ತಾ ಹೋದಾಗ ನೋಡ್ಬೇಕು. ನಾವು ಇವಾಗ ಏನು ಕೊಟ್ಟಾನ? 15, 33 ಮತ್ತು 42ರ HCF ಎಷ್ಟೆತ್ತು ಕೊಟ್ಟಾನ ನೋಡ್ರಿ. 15, 33, 42ರ HCF ಎಷ್ಟೆತ್ತಂದು ಕೊಟ್ಟಾನ ನೋಡ್ರಿ. ನಮಗೆ ಇವು ಎಲ್ಲ 3 ಕಾಮನ್ ಆಗಿ ಯಾವ ಮಗ್ಗಿಯಾಗ ಹೋಗುತ್ತೆ ಅಂದಾಗ 3ನ ಮಗ್ಗಿ 3 5 15. ಅದೇ ರೀತಿಯಾಗಿ 3 11 3 ನೋಡ್ರಿ ಎಷ್ಟಲ್ಲೇ ಹೋಗುತ್ತಾ? 3 1 3
ಇಲ್ಲಿ 1 ಹೋಯ್ತು, 3 4 ನೋಡ್ರಿ 14 3 42 ಆಗತ್ತೆ. ಅದೇ ರೀತಿಯಾಗಿ ನಮಗೆ ನೆಕ್ಸ್ಟ್ ಯಾವ ಮಗ್ಯಾಗ ಹೋಗುತ್ತಾ ಎಚ್ ಸಿ ಎಫ್ ಅಂದಾನ. ಎಚ್ ಸಿ ಎಫ್ ಅಂದಾಗ ನಾವು ಇಲ್ಲಿ ಯಾವ ಮಗ್ಯಾಗ ಹೋಗೋಲ್ಲ, ನಮ್ದು ಎಚ್ ಸಿ ಎಫ್ 3 ಆಗುತ್ತಾ. ಇಲ್ಲಿ ಆಪ್ಷನ್ದಾಗ ನೋಡ್ತಾ ಹೋದಾಗ ಆಪ್ಷನ್ 1 ನಮ್ದು ಇಲ್ಲಿ ಕರೆಕ್ಟ್ ಆಗುತ್ತಾ. ನೋಡ್ರಿ ಎಚ್ ಸಿ ಎಫ್ ಎಲ್ ಸಿ ಎಮ್ ನಾವು ಇದು ಸಿಂಪಲ್ ಕ್ವಶನ್ ಐತಿ. ಇನ್ನು ಅದೇ ರೀತಿಯಾಗಿ ನಾವು ಇವಾಗ 36ನೇ ಕ್ವಶನನ್ನು ನೋಡ್ತಾ ಹೋಗ್ಬೇಕು. ಏನೈತಪ್ಪ 36ನೇ ಕ್ವಶನ್ ಅನ್ನೋದು ನೀವು ನೋಡಬೇಕು. ನೋಡ್ರಿ ಅಗ್ದಿ ಸಿಂಪಲ್ ಕ್ವಶನ್ ಐತಿ. 160 × 8 × 10 ಡಿವೈಡೆಡ್ ಬೈ 5 ಐತಿ. ನೋಡ್ರಿ ಟೋಟಲ 160 × 8 × 10 ಡಿವೈಡೆಡ್ ಬೈ 5 ಐತಿ. ನಾವು ಇವಾಗ ಈ ಕ್ವಶನನ್ನು ಅಗ್ದಿ ಸಿಂಪಲ್ ಐತಿ, ಹೋಲ್ ಡಿವೈಡೆಡ್ ಬೈ 5 ಐತಲ್ಲ, ಅದಕ್ಕಾಗಿ ನಾವೀಗ 5 1 5 2 ನಾವು ಇವಾಗ ನೋಡಬೇಕು. 160 × 8 2 16 ನೋಡ್ಬೇಕು. ನಾವು ಇವಾಗ 16 ನಾವು ಇಲ್ಲಿ ನೋಡಿದಾಗ 160 × 16 ಮಾಡಿದಾಗ ನಮಗೆ ಇಲ್ಲಿ ಆನ್ಸರ್ ಎಷ್ಟು ಬರುತ್ತಾ ನೋಡ್ರಿ. 16 × 16 ಮಾಡಿದಾಗ 256 ಆಗುತ್ತಾ, 1 0. ನಮ್ದು ಆನ್ಸರ್ ಎಷ್ಟಾಗುತ್ತಾ 2560 ಆಗುತ್ತಾ. ನಾವು ಇವಾಗ ಸ್ಕ್ರೀನ್ ಮ್ಯಾಗ ನೋಡ್ತಾ ಹೋಗ್ಬೇಕಾಗತ್ತೆ. ಸ್ಕ್ರೀನ್ ಮ್ಯಾಗ 2560 ಆಪ್ಷನ್ಸ್ ಇಲ್ಲ, 160 ಅಷ್ಟೇ ಕೊಟ್ಟಿದ್ದಾನೆ. ನಮ್ದು ಇಲ್ಲಿ ಆಪ್ಷನ್ಸ್ ರಾಂಗ್ ಆಗೈತಿ ನೋಡಬೇಕು. ಇನ್ನು ಅದೇ ರೀತಿಯಾಗಿ 37ನೇ ಕ್ವಶನನ್ನು ನಾವಿಲ್ಲಿ ಬಿಡಿಸ್ತಾ ಹೋದಾಗ ನೋಡಬೇಕು 37ನೇ ಕ್ವಶನ್ ಯಾವ ರೀತಿ ಐತೆ ಅನ್ನೋದು ತಾವು ಇವಾಗ ನೋಡಬೇಕು. ರೂಟ್ 5 ರೂಟ್ 625 ಕೊಟ್ಟಾನ. ಅದೇ ರೀತಿಯಾಗಿ ಪ್ಲಸ್ 4 ರೂಟ್ ಕೊಟ್ಟಾನ. ಅದೇ ರೀತಿಗೆ ಪ್ಲಸ್ 400 ಕೊಟ್ಟಾನ. ನಾವು ಇವಾಗ ಇದರ ಮೌಲ್ಯವನ್ನು ಕಂಡುಹಿಡಿಬೇಕಂತ ಕೊಟ್ಟಾನ. ಅಗ್ದಿ ಸಿಂಪಲ್ ಕ್ವಶನ್ ಐತಿ. ಇದು 5 ಆ್ಯಸ್ ಇಟ್ ಈಸ್ ಹಂಗೆ ಇಡೋನು. ನೋಡಿರಿ 625 ಎಷ್ಟ್ರದ್ದು ಇದು ಅಂದಾಗ ನಾವಿಲ್ಲಿ ನೋಡ್ತಾ ಹೋಗ್ಬೇಕಾಗತ್ತಾ 25 ಸ್ಕ್ವೇರ್ 625 ಆಗುತ್ತಾ. ಅದೇ ರೀತಿಯಾಗಿ ಪ್ಲಸ್ 2 ನೋಡಿರಿ ಸ್ಕ್ವೇರ್ ರೂಟ್ 4 ಅಂದಾಗ 2 ಆಗುತ್ತಾ. ಅದೇ ರೀತಿಯಾಗಿ ಸ್ಕ್ವೇರ್ ರೂಟ್ 400 ಅಂದಾಗ 20 ಆಗುತ್ತಾ. ನಮ್ಗೆ ನಾವು ಇವಾಗ ನೋಡಬೇಕು 25 × 5 ಮಾಡಿದಾಗ ನಮಗಿಲ್ಲಿ 125 ಆಗುತ್ತಾ. ಅದೇ ರೀತಿಯಾಗಿ ಪ್ಲಸ್ 2 ಪ್ಲಸ್ 20 ನಾವು ನೋಡ್ಬೇಕು. ಇವಾಗ ನಮ್ದು ಆನ್ಸರ್ ಎಷ್ಟಾಗುತ್ತಾ ಇಲ್ಲಿ ನೋಡ್ರಿ. ಇಲ್ಲಿ ಮೈನಸ್ ಕೊಟ್ಟನ, ಸಾರಿ ಇಲ್ಲಿ ಮೈನಸ್ ಕೊಟ್ಟನ, ಇಲ್ಲೂ ಮೈನಸ್ ಆಗುತ್ತಾ. ನಾವು ಒಂದು ಸ್ವಲ್ಪ ಕನ್ಫ್ಯೂಸ್ ಆಗಿತ್ತು, ಮೈನಸ್ ಆಗುತ್ತಾ. ನೋಡ್ರಿ 127 ಮೈನಸ್ 20 ಅಂದಾಗ ನಮ್ದು ಇಲ್ಲಿ ಎಷ್ಟಾಗುತ್ತಾ 107 ಆನ್ಸರ್ ಆಗುತ್ತಾ. 107 ಆನ್ಸರ್ ಆಗುತ್ತಾ. ನಾವು ಇಲ್ಲಿ ಆಪ್ಷನ್ದಾಗ ನೋಡ್ತಾ ಹೋದಾಗ ಆಪ್ಷನ್ ನಮ್ಮದು 2 ಕರೆಕ್ಟ್ ಆಗುತ್ತಾ. ಆಪ್ಷನ್ 2 ಕರೆಕ್ಟ್ ಆಗುತ್ತಾ. ಅದೇ ರೀತಿಯಾಗಿ 38ನೇ ಕ್ವಶನನ್ನು ನೋಡ್ತಾ ಹೋಗ್ಬೇಕು. ಅಗದಿ ನಾವು ಭಾರಿ ಕಾನ್ಸಂಟ್ರೇಷನ್ ಕೊಟ್ಟು ನೋಡ್ಬೇಕಾಗತ್ತೆ. ಇಲ್ಲಿ ನೋಡ್ರಿ 200 ರೂಪಾಯಿಯ 67% ಎಷ್ಟಾಗತ್ತೆ ಏನ 200 ರೂಪಾಯಿ ಐತತ್ತ ಇಂಟು 67% ಅಂದ್ರೆ 67 ಡಿವೈಡೆಡ್ ಬೈ 100. ಇದು 2 0 ಇದು 2 0 ಹೋಯ್ತು. ನೋಡ್ರಿ 67 ಎಷ್ಟಾಗತ್ತೆ ನಮ್ಗೆ 134 ಆಗತ್ತೆ. ನಾವು ಆಪ್ಷನ್ದಾಗ ನೋಡ್ತಾ ಹೋದಾಗ ಆಪ್ಷನ್ 1 ನಮ್ದು ಇಲ್ಲಿ ಕರೆಕ್ಟ್ ಆಗುತ್ತೆ. ಇನ್ನು ಅದೇ ರೀತಿಯಾಗಿ 39ನೇ ಕ್ವಶನ್ನ ನಾವಿಲ್ಲಿ ಸಾಲ್ವ್ ಮಾಡ್ತಾ ಹೋದಾಗ ನೋಡಬೇಕು 39ನೇ ಕ್ವಶನ್ ಯಾವುದೈತೆ ಅನ್ನೋದು ಅಗ್ದಿ ಸಿಂಪಲ್ ಐತಿ. ನೋಡ್ರಿ 16 ಮೊಟ್ಟೆಗಾಲಿ 12 ಮೊಟ್ಟೆ ಕೆಟ್ಟವು, ಒಟ್ಟು ಮೊಟ್ಟೆಗಾಲಿ ಎಷ್ಟು ಶೇಕಡ ಕೆಟ್ಟವತ್ತಂದು ಕೇಳ್ದಾನೆ. ನೋಡ್ರಿ 16 ಮೊಟ್ಟೆಗಾಲಿ ಕೊಟ್ಟಾನ, ಅದ್ರ 12 ಕೆಟ್ಟವು. ಒಟ್ಟು ಮೊಟ್ಟೆಗಾಲಿ ಎಷ್ಟು ಶೇಕಡ ಕೆಟ್ಟವು ಅಂತಂದು ಕೊಟ್ಟಾನ. ಅಗ್ದಿ ಸಿಂಪಲ್ ಕ್ವಶನ್ ಐತಿ. ನೋಡ್ರಿ 12 ಮೊಟ್ಟೆ ಕೆಟ್ಟವ, 12 ಡಿವೈಡ್ ಬೈ ಟೋಟಲ್ 16 ಇಂಟು 100. ನಾವು ಯಾವಾಗ ನೋಡಬೇಕು 2 6 2 8 ಮತ್ತು ಅದೇ ರೀತಿಯಾಗಿ 2 3 2 4 4 1 4 25. ನೋಡ್ರಿ 25 ಇಂಟು 3 ಮಾಡಿದಾಗ 25 ಇಂಟು 3 ಮಾಡಿದಾಗ ನಮಗೆ ಎಷ್ಟಾಗುತ್ತೆ 75% ನಮ್ದಿಲ್ಲಿ ಮೊಟ್ಟೆಗಳು ಕೆಟ್ಟಿದಾವ. ನಾವು ಆಪ್ಷನನ್ನು ನೋಡ್ತಾ ಹೋದಾಗ ಆಪ್ಷನ್ 1 ನಮ್ದಿಲ್ಲಿ ಕರೆಕ್ಟ್ ಆಗುತ್ತೆ. ಇನ್ನು ಅದೇ ರೀತಿಯಾಗಿ 40ನೇ ಕ್ವಶನ್ ಏನಾಯ್ತಪ್ಪ 40ನೇ ಕ್ವಶನ್ ಅಂತಂದು ಸ್ಕ್ರೀನ್ ಮ್ಯಾಗ ನೋಡ್ತಾ ಹೋಗ್ಬೇಕು ನೀವು.
ನೋಡಿದಾಗ ಒಂದು ತರಗತಿಯಲ್ಲಿ ಹುಡುಗರು ಮತ್ತು ಹುಡುಗಿಯರ ಅನುಪಾತ ಕೊಟ್ಟನ 6:5 ಕೊಟ್ಟನ. ತರಗತಿಯಲ್ಲಿ 66 ವಿದ್ಯಾರ್ಥಿಗಳಾದ ತಂದ ಹುಡುಗಿಯರ ಸಂಖ್ಯೆನ ಕೇಳಿದನ. ಹುಡುಗ ಮತ್ತು ಹುಡುಗಿಯರ ಅನುಪಾತ ಯಾವ ರೀತಿ ಕೊಟ್ಟನ? 6:5 ಕೊಟ್ಟನ. ಇವನ್ನ ಎರಡು ಕೂಡಿಸಿದಾಗ ಎಷ್ಟಾಗುತ್ತಾ? 11 ಆಗುತ್ತಾ. ನಮಗೇನು ಕೇಳಿದನ? ಹುಡುಗಿಯರ ಸಂಖ್ಯೆ ಎಷ್ಟು ಕೇಳಿದನ. ನೋಡ್ರಿ, ಹುಡುಗಿಯರ ಸಂಖ್ಯೆಯಲ್ಲಿ ಎಷ್ಟೈತಿ? 5 ಐತಿ. 5 ಡಿವೈಡೆಡ್ ಬೈ 11 ಇಂಟು ನಮ್ಗೆ ಎಷ್ಟು ಜನ ಅದರ ಟೋಟಲ? 66 ಜನ. ನೋಡ್ರಿ, 11 1 11 6 ನೋಡ್ರಿ, 6 5 30 ಜನ ಹುಡುಗಿಯರದ. ಅಗ್ದಿ ಸಿಂಪಲ್ ಕ್ವಶನ್ ಐತಿ. ಇನ್ನು ನೋಡ್ಬೇಕು ನಾವು ಆಪ್ಷನ್ದಾಗ, ಆಪ್ಷನ್ ಇಲ್ಲಿ 2 ಕರೆಕ್ಟ್ ಆಗುತ್ತಾ. ಇನ್ನು ಅದೇ ರೀತಿಯಾಗಿ 42ನೇ ಕ್ವಶನನ್ನು ನಾವಿಲ್ಲಿ ನೋಡ್ತಾ ಹೋಗ್ಬೇಕು. 41ನೇ ಕ್ವಶನ್ ನೋಡ್ರಿ, ಅಗ್ದಿ ಸಿಂಪಲ್ ಕ್ವಶನ್ ಐತಿ. ಯಾವ ರೀತಿಯಾಗಿ ಕೊಟ್ಟಾನ? 2 kg ಕೊಟ್ಟಾನ. 2 kg ಮತ್ತು 610 ಅನುಪಾತ ಕೊಟ್ಟಾನ. 610 ಗ್ರಾಮ್ಗಳ ಅನುಪಾತ ಕೊಟ್ಟಾನ. ನಾವು ಇವಾಗ ಅಗ್ದಿ ಸಿಂಪಲ್ ಕ್ವಶನ್ ಐತಿ. ಇದನ್ನು 2 kg ಅಂದ್ರೆ 2000 ಆಯಿತು. ಇನ್ನು ಇದು ಗ್ರಾಮ್ದಾಗ ಐತಿ. 2000 ಗ್ರಾಮ್ ಆಯಿತು. 610 ನೋಡ್ರಿ, ಈ ಜೀರೋ ಹೋಯ್ತು. ನಮ್ಗೆ ಇವಾಗ ಎಷ್ಟಾಗುತ್ತೆ ಅನುಪಾತ? 200:61. ಇದನ್ನು ಸಿಂಪ್ಲಿಫೈ ಮಾಡೋಕ್ಕಾಗಲ್ಲ. ನೋಡ್ಬೇಕು, ನಮ್ದು 200:61. ಆಪ್ಷನ್ 1 ಇಲ್ಲಿ ನಮ್ದು ಕರೆಕ್ಟ್ ಆಗುತ್ತಾ. 41ನೇ ಕ್ವಶನ್. ಇನ್ನು ಅದೇ ರೀತಿಯಾಗಿ 42ನೇ ಕ್ವಶನನ್ನು ನಾವು ಇಲ್ಲಿ ಸಾಲ್ವ್ ಮಾಡ್ತಾ ಹೋದಾಗ ನೋಡ್ಬೇಕು ನೀವು ಯಾವ ರೀತಿ ಐತೆ ಅನ್ನೋದು. 42ನೇ ಕ್ವಶನ್ ನೋಡ್ರಿ, ಒಂದು ಕೆಲಸವನ್ನು 68 ದಿನಗಳಲ್ಲಿ ಮುಗಿಸಬಲ್ಲನು. ಅದೇ 28 ದಿನಗಳು ಕೆಲಸ ಮಾಡಿದ ನಂತರ ಉಳಿದ ಕೆಲಸದ ಭಾಗ ಎಷ್ಟಂತಂದು ಕೇಳಿದನ. ಅಗ್ದಿ ಸಿಂಪಲ್. ನಾವು ಇವಾಗ ನೋಡ್ತಾ ಹೋಗ್ಬೇಕಾಗತ್ತಾ. ಏನು ಕೊಟ್ಟಾನ? ಒಟ್ಟು ಕೆಲಸದ ಸಾಮರ್ಥ್ಯ ಎಷ್ಟು ಕೊಟ್ಟಾನ? 68 ದಿನದಾಗ ಕೊಟ್ಟಾನ. ಆದರೆ ಒಂದು ದಿನದಾಗ ಅವ ಎ ಮಾಡುವ ಕೆಲಸ ತಂದು ಕೊಟ್ಟಾಗ ಒಂದು ದಿನದಾಗ ಎ ಮಾಡುವ ಕೆಲಸ ಏನೈತಿ? 1/68 ಆಗುತ್ತಾ. ಇನ್ನು ಅದೇ ರೀತಿಯಾಗಿ 28 ದಿನ ಕೆಲಸ ಮಾಡಿದ ನಂತರ ಅವನ ಕೆಲಸವನ್ನು ಬಿಡ್ತಾನೆ. ನೋಡ್ಬೇಕು, ನಾವಿಲ್ಲಿ 28 ದಿನ ಕೆಲಸ ಮಾಡ್ತಾನೆ. ಕೆಲಸ ಮಾಡಿದ ನಂತರ ಅವನು ಇಲ್ಲಿ ನಮಗೆ ಬಿಡ್ತಾನೆ ಕೆಲಸವನ್ನು. ನೋಡ್ಬೇಕು ನಾವು ಇವಾಗ ಎಷ್ಟಾಗುತ್ತಾ? 28/68 ಆಗುತ್ತಾ. 28/68 ಆಗುತ್ತಾ. ಇನ್ನು ಇದನ್ನು ಸಮೀಕರಣಗೊಳಿಸಿದಾಗ ನಾವು ಇವಾಗ ಕಡ್ತಾ ಹೊಡಿಬೇಕಾಗತ್ತಾ. ಯಾವ ರೀತಿಯಾಗಿ ಕಡ್ತಾವನ್ನು ಹೊಡಿತಾ ಹೋಗ್ಬೇಕು ಅನ್ನೋದು ನಾವಿಲ್ಲಿ ನೋಡ್ಬೇಕು. ಯಾವ ಮಗ್ಯಾಗ ಐತಪ್ಪ 28 ಮತ್ತು 68 ಅನ್ನೋದನ್ನು ನೋಡ್ರಿ. ಕಾಮನ್ ಆಗಿ 2 ಮಗ್ಗಿಂದ್ರ ಹೊಡಿನು. 2 1 2 4. ಅದೇ ರೀತಿಯಾಗಿ 2 3 2 4 ನೋಡ್ಬೇಕು. ನಾವು 14 ಮತ್ತು 34. ಇವಾಗ ಇದನ್ನು ಮತ್ತೆ ನಾವು ಕಡ್ತಾವನ್ನು ಹೊಡಿತಾ ಹೋದಾಗ 2 7 2 17. ನಮಗೆ ಇವಾಗ ಎಷ್ಟು ಸಿಕ್ತು? 7/17 ಸಿಕ್ತು. ನಮಗೇನಾಯಿತು? ಕೆಲಸ. ಇದು ಯಾವ ಕೆಲಸ ಅಂದನ? ಇನ್ನೂ ಇದನ್ನು 28 ದಿನದಾಗ ಮಾಡಿದ ಕೆಲಸ ನಮಗೆ ಎಷ್ಟು ಸಿಕ್ತು? 7/17 ಸಿಕ್ತು. 28 ದಿನದಾಗ ಮಾಡಿದ ಕೆಲಸ ಆ ಎ ಒಬ್ಬ. ಇನ್ನು ಉಳಿದ ಕೆಲಸ ತಂದು ಕೊಟ್ಟಾನ. ಉಳಿದ ಕೆಲಸ ತಂದಾಗ ನಾವು ಏನು ಮಾಡ್ಕೋಬೇಕು? ಇಲ್ಲಿ 1 - 7/17 ಮಾಡ್ಕೋಬೇಕು. ನೋಡ್ರಿ, ಇಲ್ಲಿ ಏನೂ ಇಲ್ಲ ಅಂದ್ರೆ 1 ಇರುತ್ತೆ. ನಾವು ಇವಾಗ LCM ಎಷ್ಟಾಗುತ್ತಪ್ಪ ಅಂದಾಗ LCM 17 ಆಗುತ್ತಾ. ಇನ್ನು ಅದೇ ರೀತಿಯಾಗಿ 17 - 7 ಆಗುತ್ತಾ. ನಾವಿಲ್ಲಿ ನೋಡ್ತಾ ಹೋಗ್ಬೇಕು. 10/17 ನಮ್ದಿಲ್ಲಿ ಆನ್ಸರ್ ಆಗುತ್ತಾ. ನೋಡ್ಬೇಕು, ನಾವು ಇವಾಗ ಆಪ್ಷನನ್ನು ನೋಡ್ತಾ ಹೋದಾಗ ಆಪ್ಷನಲ್ಲಿ ಅಗ್ದಿ ಸಿಂಪಲ್ ಐತಿ. ಆಪ್ಷನ್ 1 ನಮ್ದಿಲ್ಲಿ ಕರೆಕ್ಟ್ ಆಗುತ್ತಾ. ಆಪ್ಷನ್ 1 ನಮ್ದಿಲ್ಲಿ ಕರೆಕ್ಟ್ ಆಗುತ್ತೆ. ಇನ್ನು ಅದೇ ರೀತಿಯಾಗಿ ನಾವು 43ನೇ ಕ್ವಶನನ್ನು ನೋಡ್ತಾ ಹೋದಾಗ ಸ್ಕ್ರೀನ್ ಮ್ಯಾಗ ನೋಡಬೇಕು. 43ನೇ ಕ್ವಶನ್ ಯಾವ ರೀತಿ ಐತೆ ಅನ್ನೋದ. ಒಂದು ಪೂರ್ಣ ಸಂಖ್ಯೆಯ 3ರಷ್ಟಿಗೆ 1 ಸೇರಿಸಿದಾಗ 45 ಸಿಗುತ್ತದೆ. ಪೂರ್ಣ ಸಂಖ್ಯೆನ ಕಂಡುಹಿಡಿಯೋಣ. ಒಂದು ಪೂರ್ಣ ಸಂಖ್ಯೆ 3ರಷ್ಟಿಗೆ ಒಂದು ಪೂರ್ಣ ಸಂಖ್ಯೆ 3x ಅಂತ ಇಟ್ಕೊಂಡು ಅದಕ್ಕೆ 1 ಸೇರಿಸಿದಾಗ ನಮಗೆ ಎಷ್ಟಾಗತ್ತೆ ಕೊಟ್ಟಾನ? 145 ಆಗತ್ತೆ ತಂದಾನ. ನಾವು ಇವಾಗ ನೋಡಬೇಕು. 3x = 144 ಆಯಿತು. ಅದೇ ರೀತಿಯಾಗಿ x = 144/3 ಆಗತ್ತೆ. ನೋಡ್ಬೇಕು, ನಮ್ದು ಇಲ್ಲಿ 140/3 ಆಗತ್ತಾ. ಅಗ್ದಿ ಸಿಂಪಲ್ಲ. ನೋಡ್ರಿ, ನಾವು ಇದನ್ನು ಕಡ್ತಾ ಹೊಡಿಬೇಕಾಗತ್ತಾ. ಇಲ್ಲಿ ನೋಡ್ರಿ, ಸೈಡ್ ತೊಗೋತ್ನು
144 ಡಿವೈಡೆಡ್ ಬೈ 3 ನೋಡಿರಿ 3 ಒಂದಲೇ 3 ಎಷ್ಟಲೇ 12 ಆಗುತ್ತಾ 3 4ಲೇ 12 ಆಗುತ್ತಾ 24 ಆಯ್ತಾ 3 8ಲೇ 24 ನಮಗೆ ಇವಾಗ ಎಷ್ಟಾಗುತ್ತಾ ಎಕ್ಸ್ ಬೆಲೆ 48 ಆಗುತ್ತಾ ಎಕ್ಸ್ ಬೆಲೆ 48 ಆಗುತ್ತೆ ನಾವು ಆಪ್ಷನ್ದಾಗ ಐತೆ 48 ನೋಡ್ತಾ ಹೋಗ್ಬೇಕು ನಾವು ಆಪ್ಷನ್ ನಮ್ದಿಲ್ಲಿ 48 ಅನ್ನೋದು ಆಪ್ಷನ್ 1 ಕರೆಕ್ಟ್ ಆಗುತ್ತಾ ಇನ್ನು ಅದೇ ರೀತಿಯಾಗಿ 44ನೇ ಕ್ವಶನನ್ನು ನಾವಿಲ್ಲಿ ನೋಡ್ತಾ ಹೋದಾಗ ಸ್ಕ್ರೀನ್ ಮ್ಯಾಗ ನೋಡಬೇಕು 44ನೇ ಕ್ವಶನ್ ಚೌಕಾಕಾರದ ಮೈದಾನದ ವಿಸ್ತೀರ್ಣ 124 ಮೀಟರ್ ಸ್ಕ್ವೇರ್ ಆಗಿದ್ದರೆ ಅದರ ಪರಿಧಿಯನ್ನು ಕಂಡುಹಿಡಿ ಅಂದಾನ ಚೌಕಾಕಾರದ ಮೈದಾನದ ವಿಸ್ತೀರ್ಣ 124 ಕೊಟ್ಟಾನ ಅದರ ಪರಿಧಿ ಅಂದಾಗ ನಾವಿಲ್ಲಿ ನೋಡ್ತಾ ಹೋಗಬೇಕು ಎ ಎಷ್ಟು ಕೊಟ್ಟಾನ ಮೈದಾನದ 124 ಮೀಟರ್ ಸ್ಕ್ವೇರ್ ಪರಿಧಿ ಕೊಟ್ಟಾನ ನಾವು ಅದರ ಬಾಹುವನ್ನು ಕಂಡು ಹಿಡಿಬೇಕಂದಾಗ ಚೌಕಾಕಾರದ ವಿಸ್ತೀರ್ಣ ತಂದಾಗ ನಮ್ದಿಲ್ಲಿ ಎ ಸ್ಕ್ವೇರ್ ಆಗುತ್ತಾ ಚೌಕಾಕಾರದ ವಿಸ್ತೀರ್ಣ ನೋಡ್ಬೇಕು ನಾವು ಇವಾಗ ಏನೈತಿ ಎ ಅಂದ್ರೆ 124 ರೂಟ್ ಆಗುತ್ತಾ ಇನ್ನು ಅದೇ ರೀತಿಯಾಗಿ 124 ರೂಟನ್ನು ನಾವಿಲ್ಲಿ ಹೊಡ್ಕೊಂಡಾಗ 4 × 31 ಆಗುತ್ತಾ ಅದೇ ರೀತಿಯಾಗಿ 2 × 31 ನಮ್ದು ಇಲ್ಲಿ ಆನ್ಸರ್ ಆಗುತ್ತಾ ಆಪ್ಷನ್ದಾಗ ನೋಡ್ತಾ ಹೋದಾಗ ಆಪ್ಷನ್ 4 ಇಲ್ಲಿ ಕರೆಕ್ಟ್ ಆಗುತ್ತಾ 5ನೇ ಕ್ವಶನನ್ನು ನೋಡ್ಬೇಕಾಗತ್ತಾ 45ನೇ ಕ್ವಶನ್ ಯಾವುದೈತೆ ಅನ್ನೋದು ನೋಡ್ರಿ ಸ್ಕ್ರೀನ್ ಮ್ಯಾಗ 2 ಸಮಾಂತರ ರೇಖೆಗಳ ನಡುವಿನ ಕೋನ ತಂದು ಕೊಟ್ಟಾನ 2 ಸಮಾಂತರ ರೇಖೆಗಳು ಎಂದು ಛೇದಿಸುವುದಿಲ್ಲ ಅವಾಗ ನಾವು ಇದರ ನಡುವಿನ ಕೋನ 0 ಡಿಗ್ರಿ ಆಗುತ್ತಾ ಆಪ್ಷನ್ ನೋಡ್ತಾ ಹೋದಾಗ ಆಪ್ಷನ್ 1 ನಮ್ದು ಇಲ್ಲಿ ಕರೆಕ್ಟ್ ಆಗುತ್ತಾ ಅಗದಿ ಸಿಂಪಲ್ ಕ್ವಶನ್ ಇನ್ನು 46ನೇ ಕ್ವಶನನ್ನು ನಾವಿಲ್ಲಿ ಸಾಲ್ವ್ ಮಾಡ್ತಾ ಹೋಗ್ಬೇಕಾಗತ್ತಾ ನೋಡ್ರಿ ಅಗದಿ ಈಸಿ ಐತಿ ಯಾವ ರೀತಿ ಅನ್ನೋದು ನಾವಿಲ್ಲಿ ನೋಡಬೇಕು ನೋಡ್ರಿ ಅಗದಿ ಈಸಿ ಐತಿ ಎಸ್ ಸ್ಪೇಸ್ ಈಸ್ ಲೆಸ್ ಇದನ್ನು ಯಾವ ರೀತಿ ಕೊಟ್ಟಾನ ಡಿ ಪಿ ವಿ ಸಿ ಕೆ ಎಕ್ಸ್ ಅಂತಂದು ಕೊಟ್ಟಾನ ಇನ್ನು ಅದೇ ರೀತಿಯಾಗಿ ಲೆಸ್ ದೆನ್ ಈಕ್ವಲ್ ಅಂತಂದು ಕೊಟ್ಟಾನ ಈಕ್ವಲ್ ಅಂತ ಕೊಟ್ಟಾನ ಇದನ್ನು ಯಾವ ರೀತಿ ಕೊಟ್ಟಾನ ಆರ್ ಜೆ ಎಮ್ ಯು ವಿ ಸಿ ಅಂತಂದು ಕೊಟ್ಟಾನ ನಮ್ಗೆ ಇವಾಗ ಇಲ್ಲಿ ಏನು ಕೇಳಿದಾನ ಲೆಸ್ನ ಸಂಕೇತವನ್ನು ಕೇಳಿದಾನ ನೋಡ್ಬೇಕು ನಾವು ಇವಾಗ ನೋಡ್ರಿ ಇಲ್ಲೂ ಲೆಸ್ ಐತಿ ಇಲ್ಲೂ ಲೆಸ್ ಐತಿ ಇವು ಎರಡೂದ್ರಾಗ ಲೆಸ್ ಐತಿ ಇವು ಎರಡೂದ್ರಾಗ ಕಾಮನ್ ಫ್ಯಾಕ್ಟರ್ ಯಾವುದೈತೆ ಅನ್ನೋದು ನಾವು ಇಲ್ಲಿ ನೋಡ್ತಾ ಹೋಗ್ಬೇಕು ಇಲ್ಲಿ ನೋಡ್ತಾ ಹೋದಾಗ ಇಲ್ಲಿ ವಿ ಸಿ ಐತಿ ಇಲ್ಲೂ ವಿ ಸಿ ಐತಿ ನಮ್ಗೆ ಲೆಸ್ ಈಸ್ ಈಕ್ವಲ್ ಟು ಏನಾಗುತ್ತಾ ವಿ ಸಿ ಆಗತ್ತಾ ನೋಡ್ಬೇಕು ನಾವು ಆಪ್ಷನ್ದಾಗ ನೋಡ್ತಾ ಹೋದಾಗ ಆಪ್ಷನ್ 2 ಕರೆಕ್ಟ್ ಆಗುತ್ತಾ ಅದೇ ರೀತಿಯಾಗಿ 47ನೇ ಕ್ವಶನನ್ನು ನಾವಿಲ್ಲಿ ನೋಡ್ತಾ ಹೋಗ್ಬೇಕು ಯಾವ ರೀತಿ ಐತಪ್ಪ 47ನೇ ಕ್ವಶನ್ ಅನ್ನೋದು ನೋಡ್ರಿ ಒಂದು ಅಕ್ಷರದ ಇದನ್ನು ಕೊಟ್ಟಾನ ಬಲತುದಿಯಿಂದ 7ನೇ ಅಕ್ಷರ ಯಾವುದಾಗತ್ತಂದು ಕೊಟ್ಟಾನ ನೋಡ್ಬೇಕು ನಾವಿಲ್ಲಿ ಬಲತುದಿಯಿಂದ ಲೆಕ್ಕ ಮಾಡ್ತಾ ಹೋದಾಗ ನೋಡ್ಬೇಕು ರೀ ಫಿ ಎನ್ ಬಿ ಕೆ ಪಿ ಎಮ್ ಅಂತ ಅದಾದಕ್ಕೂ ಎಚ್ ನಮ್ಮದಲ್ಲಿ ಆಗುತ್ತಾ ನೋಡ್ರಿ ಎಚ್ ನಮಗಿಲ್ಲಿ ಆಪ್ಷನ್ 4 ಕರೆಕ್ಟ್ ಆಗುತ್ತಾ ಅವ್ರು ಏನು ಕೊಟ್ಟಾರ ಆಪ್ಷನ್ ಪಿ ಅಂತ ಕೊಟ್ಟಾರ ಪಿ ಇದು ರಾಂಗ್ ಆಗುತ್ತಾ ಇನ್ನು ಅದೇ ರೀತಿಯಾಗಿ 48ನೇ ಕ್ವಶನನ್ನು ನಾವಿಲ್ಲಿ ಸಾಲ್ವ್ ಮಾಡ್ತಾ ಹೋದಾಗ ನೋಡಬೇಕು 37 ಜನರ ಸಾಲಿನಲ್ಲಿ ಮೀರಾ ಬಲ ತುದಿಯಿಂದ 19ನೇ ಸ್ಥಾನದಲ್ಲಿದ್ದಾಗ ಎಡ ತುದಿಯಿಂದ ಅವಯ ಸ್ಥಾನ ಎಷ್ಟು ಅಂತಂದು ಕೇಳಿದಾರೆ ನೋಡ್ರಿ ಅಗದಿ ಸಿಂಪಲ್ ಆಗಿ 37 ಮೈನಸ್ 19 ಪ್ಲಸ್ 1 ಈಸ್ ಈಕ್ವಲ್ ಟು ಎಷ್ಟಾಗುತ್ತಾ ನೋಡ್ಬೇಕು ನಾವು ಇವಾಗ ನೋಡ್ರಿ 36 ಮೈನಸ್ 19 ಮಾಡಿದಾಗ ನಮಗೆ ಮೀರಾ ಎಡ ತುದಿಯಿಂದ ಎಷ್ಟನೇ ಸ್ಥಾನದಾಗ ಅದ ಅನ್ನೋದು ಗೊತ್ತಾಗತ್ತೆ ನಮಗಿಲ್ಲಿ ನೋಡಬೇಕು ನಾವು ಲೆಕ್ಕ ಮಾಡ್ತಾ ಹೋದಾಗ ನೋಡ್ರಿ 38ರಾಗ ಮೈನಸ್ 19 ಮಾಡಿದಾಗ ನಮ್ಗೆ ಎಷ್ಟಾಗತ್ತಾ 19 ಆನ್ಸರ್ ಆಗುತ್ತಾ ನೋಡಬೇಕು ಆಪ್ಷನ್ 1 ಇಲ್ಲಿ ನಮಗೆ ಕರೆಕ್ಟ್ ಆಗುತ್ತೆ ಅದೇ ರೀತಿಯಾಗಿ 49ನೇ ಕ್ವಶನನ್ನು ನಾವಿಲ್ಲಿ ನೋಡ್ತಾ ಹೋಗ್ಬೇಕಾಗತ್ತಾ ನೋಡ್ರಿ ಪದಗಳನ್ನು ಕೊಟ್ಟಾನ ಅವನ ಸರಿಯಾಗಿ ನಿಘಂಟಿನ ಕ್ರಮದಾಗ ಕೊಟ್ಟಾನ 1ನೇ ಪದ ಏನು ಕೊಟ್ಟಾನ BAIT ಅಂತ ಕೊಟ್ಟಾನ 2ನೇ ಪದ ಏನು ಕೊಟ್ಟಾನ JDEAL ಅಂತ ಕೊಟ್ಟಾನ 3ನೇ ಪದ
PANT ಪ್ಯಾಂಟ್ ಅಂತ ಕೊಟ್ಟಾನ. 4ನೇ ಪದ ಏನು ಕೊಟ್ಟಾನ? ಕೇಕ್ ಅಂತಂದು ಕೊಟ್ಟಾನ. ನಾವು ಇವಾಗ ಫಸ್ಟ್ ಇಂಗ್ಲೀಷ್ ನಿಘಂಟಿನ ಕ್ರಮದಾಗ ಫಸ್ಟ್ 1 ಬರುತ್ತಾ, ಅದೇ ರೀತಿಯಾಗಿ ಸಿ ಬರುತ್ತಾ, ಇನ್ನು ಅದೇ ರೀತಿಯಾಗಿ ಪಿ ಬರುತ್ತಾ, ಅದೇ ರೀತಿಯಾಗಿ ಜಡ್ ಬರುತ್ತಾ. ನಾವು ನೋಡಬೇಕು 1, 4, 3, 2 ಆಪ್ಷನ್ ನಮ್ದು ಇಲ್ಲಿ 4 ಕರೆಕ್ಟ್ ಆಗುತ್ತಾ. ಇನ್ನು 50ನೇ ಕ್ವಶನನ್ನು ನಾವಿಲ್ಲಿ ನೋಡ್ತಾ ಹೋದಾಗ 50ನೇ ಕ್ವಶನ್ ಏನೈತೆ ನೋಡಿರಿ. ಇಂಟು ಅಂದ್ರೆ ಏನು ಕೊಟ್ಟಾನ? ಇಂಟು ಅಂದರೆ ಏನು ಕೊಟ್ಟಾನ? ಪ್ಲಸ್ ಕೊಟ್ಟಾನ. ಮೈನಸ್ ಅಂದರೆ ಏನು ಕೊಟ್ಟಾನ? ಭಾಗಾಕಾರ ಕೊಟ್ಟಾನ. ಮೈನಸ್ ಅಂದರೆ ಭಾಗಾಕಾರ ಕೊಟ್ಟಾನ. ನಮಗೆ ಇವಾಗ ಏನು ಕಂಡಿಡಿ ಅಂದ್ರೆ 17 ಇಂಟು 26 ಮೈನಸ್ 13 ಅಂತಂದು ಕೊಟ್ಟಾನ. ನೋಡಿರಿ 17 ಇಂಟು ಅಂದರೆ ಏನೈತಿ? ಪ್ಲಸ್ ಐತಿ. ಅದೇ ರೀತಿಯಾಗಿ ಮೈನಸ್ ಅಂದರೆ ಭಾಗಾಕಾರ ಐತಿ. 26 ಭಾಗಾಕಾರ 13 ಅಂದಾಗ 13 ಅಂದರೆ 13 ಎರಡನೇ ನೋಡ್ಬೇಕು ನಾವು. 17 ಪ್ಲಸ್ 2 ಎಷ್ಟಾಗುತ್ತೆ? ನಮ್ದಿಲ್ಲಿ 19 ಆಗುತ್ತೆ. ನಾವು ಆಪ್ಷನ್ದಾಗ ನೋಡ್ತಾ ಹೋದಾಗ ಆಪ್ಷನ್ 3 ಇಲ್ಲಿ ನಮ್ಮದು ಕರೆಕ್ಟ್ ಆಗುತ್ತಾ ನೋಡ್ಬೇಕು ನೀವು.